Hi everyone, welcome to KS Exam Preparation Warriors ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಇವತ್ತು ಭಾರತ್ ಕಾ ಸಂವಿಧಾನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ 1 ಮೇ 2024 ಇದ್ದಂತೆ. ಸೊ ಏಪ್ರಿಲ್ ಅಲ್ಲ, ಆ್ಯಸ್ ಆನ್ 1 ಮೇ 2024 ಇಲ್ಲಿವರೆಗೆ ಇದ್ದಂತೆ ಭಾರತ ಸಂವಿಧಾನ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಖಂಡಿತ ಈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಾನು ಡೀಟೇಲಾಗಿ ತಿಳ್ಕೋಬೇಕಾಗುತ್ತೆ. ಭಾರತ ಸಂವಿಧಾನದ ಬಗ್ಗೆ, ಅದರಲ್ಲಿ ಬರುವಂಥ ಭಾಗಗಳ ಬಗ್ಗೆ, ಅನುಚ್ಛೇದಗಳ ಬಗ್ಗೆ, ಅನುಸೂಚಿಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೊಲಿಟಿ ರಿಲೇಟೆಡ್ ಕ್ವಶನ್ಸ್ಗಳಿಗೆ ತುಂಬ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಇದು. ಸೊ ಇದನ್ನು ನಾನು ಆ್ಯಸ್ ಆನ್ 1 ಮೇ 2024 ಅಂದರೆ ಇದೇ ವರ್ಷದವರೆಗೆ, ಅಂದರೆ ಇಲ್ಲಿವರೆಗೆ ಕಾನ್ಸ್ಟಿಟ್ಯೂಷನ್ ಏನೋ ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದರೆ ಅಥವಾ ಏನಾದರೂ ಚೇಂಜಸ್ ಇದ್ದರೆ ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಇಂಗ್ಲೀಷಲ್ಲಿದೆ, ಬಟ್ ನಾನು ಅದನ್ನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಸಣ್ಣ ಪುಟ್ಟ ಕೆಲವು ಬದಲಾವಣೆಗಳನ್ನು ಸಹ ನಾನು ನೋಟ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಯಾವ ಇಂಪಾರ್ಟೆಂಟ್ ಅನುಚ್ಛೇದಗಳಿದ್ದಾವೆ, ಎಷ್ಟು ರೀತಿಯಲ್ಲಿ ಎಕ್ಸಾಮಲ್ಲಿ ಕೇಳಿದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಖಂಡಿತ ಕ್ಲಾಸ್ ಕೇಳುವಾಗ ನಿಮಗೆ ಇಂಪಾರ್ಟೆಂಟ್ ಅನುಚ್ಛೇದಗಳನ್ನ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಈ ಒಂದು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ಆನ್ 1 ಮೇ 2024 ಇದನ್ನು ಈಗ ನೋಡ್ತಾ ಹೋಗೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಭಾರತ್ ಕಾ ಸಂವಿಧಾನ್. ಮೊದಲಿಗೆ ನಾವು ಮುನ್ನುಡಿ ನೋಡೋದಾದರೆ, ಇದರ ಮುನ್ನುಡಿಯನ್ನು ಡಾಕ್ಟರ್ ರಾಜೀವ್ ಮಣಿ, ದ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಇವರು ಇದನ್ನು ಬರೀತಾರೆ. ಸೊ ಇದರ ಮುನ್ನುಡಿಯನ್ನು ನಮ್ಮ ಭಾರತದ ಮುಖ್ಯ ಕಾರ್ಯದರ್ಶಿಗಳಾದಂಥ ರಾಜೀವ್ ಮಣಿ ಅವರು, ದ ಸೆಕ್ರೆಟರಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದನ್ನು ಎಕ್ಸಾಮಲ್ಲಿ ಕೇಳ್ಬೋದು. ನಮ್ಮ ಭಾರತದ ಪ್ರಧಾನ ಕಾರ್ಯದರ್ಶಿ ಅಥವಾ ಮುಖ್ಯ ಕಾರ್ಯದರ್ಶಿ, ಭಾರತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಯಾರು? ಡಾಕ್ಟರ್ ರಾಜೀವ್ ಮಣಿ. ಓಕೆ, ಸೊ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಕಂಟೆಂಟಲ್ಲಿ ಫಸ್ಟ್ ಏನು ಮಾಡ್ತಾನೆ, ಫಸ್ಟ್ ಬರೋದು ಪೆರಂಬಲ್ ಅಂದರೆ ಪ್ರಸ್ತಾವನೆ ಬರುತ್ತೆ. ಫಸ್ಟ್ ಬರೋದೇನು ಕಂಟೆಂಟಲ್ಲಿ ಪೆರಂಬಲ್ ಅಥವಾ ಪ್ರಸ್ತಾವನೆ ಏನೋದನ್ನು ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಾರ್ಟ್ಗಳು ಬರ್ತಾ ಹೋಗ್ತದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5. ಸೊ ನಾವು ಒಂದೇ ಕ್ಲಾಸಲ್ಲಿ ಎಲ್ಲ ಮುಗಿಸಲ್ಲ, ಕೆಲವು ಪಾರ್ಟ್ಗಳನ್ನು ಕ್ಲಾಸ್ ವೈಸ್ ನಾನು ಮುಗಿಸ್ತಾ ಹೋಗ್ತೀನಿ. ಸೊ ಫಸ್ಟು ಪ್ರಸ್ತಾವನೆ, ನೆಕ್ಸ್ಟ್ ಬರೋದು ಪಾರ್ಟ್ 1. ಪಾರ್ಟ್ 1 ಏನು ಹೇಳುತ್ತೆ? ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಮೊದಲೇದೇನು ಹೇಳುತ್ತೆ? ಭಾಗ 1 ಏನು ಹೇಳುತ್ತೆ? ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ. ಕನ್ನಡದಲ್ಲಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅಂದರೆ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ. ಪಾರ್ಟ್ 1ನಲ್ಲಿ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿರುವಂಥ ಆರ್ಟಿಕಲ್ಸ್ ಅಂದರೆ ಅನುಚ್ಛೇದಗಳನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲೇ ಅನುಚ್ಛೇದ ಏನು ಹೇಳುತ್ತೆ? ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್. ಏನು? ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್. ಮೊದಲನೇ ಅನುಚ್ಛೇದ ಏನು ಹೇಳುತ್ತೆ? ಕನ್ನಡದಲ್ಲಿ ಹೇಳಿದರೆ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ ಅಂತ ಹೇಳುತ್ತೆ. ಸೊ ಇದನ್ನು ಕೆಲವು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಸೊ ರಿಲೇಟೆಡ್ ಆಗಿ ಅನುಚ್ಛೇದ 1 ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಅನುಚ್ಛೇದ 2, ಆರ್ಟಿಕಲ್ 2 ಏನು ಹೇಳುತ್ತೆ? ಅಡ್ಮಿಷನ್ಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್. ಇದು ಸಹ ವೆರಿ ಇಂಪಾರ್ಟೆಂಟ್ ಅನುಚ್ಛೇದ. ಇದನ್ನು ಸಹ ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನು ಹೇಳುತ್ತೆ? 2ನೇ ಅನುಚ್ಛೇದ ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಸಹ ಭಾಗ 1ರಲ್ಲಿ ಬರುತ್ತೆ, ಅದು ಅನುಚ್ಛೇದ 2ರಲ್ಲಿ. ಸೊ ಇಲ್ಲಿ ಇತ್ತೀಚೆಗೆ ಈ ಒಂದು ಆ್ಯಸ್ 1 ಮೇ 2024 ಸ್ವಲ್ಪ ಚೇಂಜ್ ಆಗಿರೋದು ಇದು 2A. ಸೊ 2A ಮೊದಲೇನಿತ್ತಪ್ಪ ಅಂದರೆ ಏನಿತ್ತು? ರಿಪೀಲ್ಡ್ ಇತ್ತು, ಅಂದರೆ ನಿರಾಸನಗೊಳಿಸಲಾಗಿದೆ ಅಂತ ಇತ್ತು. ಬಟ್ ಇಲ್ಲೇನಿದೆ? ಸಿಕ್ಕಿಂ ಟು ಬಿ ಅಸೋಸಿಯೇಟೆಡ್ ವಿತ್ ಯೂನಿಯನ್ ಒಮಿಟೆಡ್ ಅಂತ ಇದೆ. ಸ್ವಲ್ಪ ಚೇಂಜ್ ಇದೆ, ನೋಟ್ ಮಾಡ್ಕೊಳ್ಳಿ. 2A ಏನಿದೆ ಈಗ ಅಟ್ ಪ್ರೆಸೆಂಟು? ಸಿಕ್ಕಿಂ ಟು ಬಿ ಅಸೋಸಿಯೇಟೆಡ್ ವಿತ್ ದ ಯೂನಿಯನ್ ಈಸ್ ಒಮಿಟೆಡ್ ಅಂತೇಳಿ. ಓಕೆ, ನೆಕ್ಸ್ಟ್ ಮೂರನೇ ಅನುಚ್ಛೇದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಅಲ್ಟ್ರೇಷನ್ ಆಫ್ ಏರಿಯಾಸ್, ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಓಕೆ, ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿದ ಅನುಚ್ಛೇದ 3 ಯಾವುದು ಸಂಬಂಧಪಟ್ಟಿದೆ ಅಂತೇಳಿ. ಏನಪ್ಪ ಅಂದರೆ ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳ ಅಥವಾ ಹೆಸರುಗಳ ಬದಲಾವಣೆಗೆ ಸಂಬಂಧಪಟ್ಟಿದೆ. ಏನಿದೆ 3ನೇ ಅನುಚ್ಛೇದ? ದ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಆ್ಯಂಡ್ ಆಲ್ಟ್ರೇಷನ್ಸ್ ಆಫ್ ಏರಿಯಾಸ್, ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಆರ್ಟಿಕಲ್ 3 ಏನು ಹೇಳುತ್ತೆ? ನೂತನ ರಾಜ್ಯಗಳ ರಚನೆ ಮಾಡೋದ್ರ ಬಗ್ಗೆ ಹೇಳುತ್ತೆ.
ಜೊತೆಗೆ ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳ ಅಥವಾ ಹೆಸರುಗಳ ಬದಲಾವಣೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 4 ನೋಡೋಣ. ಆರ್ಟಿಕಲ್ 4 ಏನು ಹೇಳುತ್ತೆ? ಲಾಸ್ ಮೇಡ್ ಅಂಡರ್ ಆರ್ಟಿಕಲ್ 2 and 3 to provide for the amendment of the first and the fourth schedules and supplemental, incidental and consequential matters ಅಂತ ಹೇಳುತ್ತೆ. ಸೊ 4ನೇ ಅನುಚ್ಛೇದ ಏನು ಹೇಳ್ತವೆ? 2ನೇ ಮತ್ತು 3ನೇ ಅನುಚ್ಛೇದಗಳ ಮೇರೆಗೆ ಮಾಡಲಾದ ಕಾನೂನುಗಳಾಗಿರ್ಬೋದು ಅಥವಾ 1ನೇ ಮತ್ತು 4ನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಮತ್ತು ಪೂರಕ, ಪ್ರಾಸಂಗಿಕ ಮತ್ತು ಅನುಷಾಂಗಿಕ ವಿಷಯಗಳ ಬಗ್ಗೆ ಉಪಬಂಧಗಳನ್ನು ಕಲ್ಪಿಸುವುದರ ಬಗ್ಗೆ 4ನೇ ಅನುಚ್ಛೇದ ಹೇಳುತ್ತೆ. ಅಂದರೆ 2ನೇ ಮತ್ತು 3ನೇ ಅನುಚ್ಛೇದಗಳ ಮೇರೆಗೆ ಮಾಡಲಾದಂಥ ಕಾನೂನುಗಳು, 1ನೇ ಮತ್ತು 4ನೇ ಅನುಸೂಚಿಗಳ ತಿದ್ದುಪಡಿಯ ಬಗ್ಗೆ ಮತ್ತು ಪೂರಕ, ಪ್ರಾಸಂಗಿಕ ಹಾಗೂ ಅನುಷಾಂಗಿಕ ವಿಷಯಗಳ ಬಗ್ಗೆ ಉಪಬಂಧಗಳನ್ನು ಕಲ್ಪಿಸುವುದನ್ನು 4ನೇ ಅನುಚ್ಛೇದ ಹೇಳುತ್ತೆ. ಓಕೆ, ಇದಿಷ್ಟು ಭಾಗ 1ರಲ್ಲಿ ಬರುವಂತಹ ಆರ್ಟಿಕಲ್ಸು. ಭಾಗ 1 ಏನು ಹೇಳುತ್ತೆ? ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಅಂದರೆ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ ಬಗ್ಗೆ ಹೇಳುತ್ತೆ. ಸೊ ಇಲ್ಲಿ ಸ್ವಲ್ಪ ಆ್ಯಸ್ ಇಟ್ ಇಸ್ ಚೇಂಜ್ ಆಗಿರೋದು ಏನಂದರೆ, ಓಲ್ಡ್ ಕಂಪೇರ್ ಮಾಡ್ಕೊಂಡ್ರೆ 2A ಏನಿತ್ತು ಮೊದಲು, ಏನಿತ್ತು ರಿಪೀಲ್ ಇತ್ತು, ಅಂದರೆ ಏನಿತ್ತು ನಿರಸನಗೊಳಿಸಲಾಗಿದೆ ಅಂತಿತ್ತು. ಬಟ್ ಇಲ್ಲೇನಿದೆ ಎಕ್ಸ್ಟ್ರಾ ಸಿಕ್ಕಿಂ ಟು ಬಿ ಅಸೋಸಿಯೇಟೆಡ್ ವಿತ್ ದ ಯೂನಿಯನ್ ಈಸ್ ಒಮಿಟೆಡ್ ಅಂತ ಸ್ವಲ್ಪ ಚೇಂಜಸ್ ಇದೆ. ಬಟ್ ಆ್ಯಸ್ ಇಟ್ ಈಸ್ ಎಲ್ಲ ಸೇಮ್ ಇದೆ. 2024 ಸೇಮ್ ಇದೆ. ಪಾರ್ಟ್ 1ನಲ್ಲಿ ಏನು ಬರುತ್ತೆ? ಒಕ್ಕೂಟ ಮತ್ತು ರಾಜ್ಯ ಕ್ಷೇತ್ರ, ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ. ಒಟ್ಟು 4 ಆರ್ಟಿಕಲ್ಸು ಪಾರ್ಟ್ 1ನಲ್ಲಿ ಬರ್ತವೆ. 1, 2, 2A, 3, 4, ಒಟ್ಟು 2ರಲ್ಲಿ ಒಂದು ಸಬ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ 4 ಆರ್ಟಿಕಲು ಸಹ. ಅದರಲ್ಲಿ 3ನೇ ಆರ್ಟಿಕಲ್ ಸಹ ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾನೆ. ಏನು? ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳು ಅಥವಾ ಹೆಸರುಗಳ ಬದಲಾವಣೆ ಅನುಚ್ಛೇದ 3ರ ಆರ್ಟಿಕಲಲ್ಲಿ ಬರುತ್ತೆ. ಸೊ 3 ಆರ್ಟಿಕಲ್ ಬರುತ್ತೆ. ಅದು ಯಾವ ಭಾಗದಲ್ಲಿ ಬರುತ್ತೆ? ದ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ 2. ಪಾರ್ಟ್ 2 ಸಹ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಇದು ಕಾನ್ಸ್ಟಿಟ್ಯೂಷನಲ್ಲಿ. ಸಿಟಿಜನ್ಶಿಪ್ಪು, ಪೌರತ್ವದ ಬಗ್ಗೆ, ಅಥವಾ ನಾಗರಿಕತ್ವ, ಪೌರತ್ವ ಅಂತಲೂ ಕರಿತೀವಿ. ಸೊ ಅದರಲ್ಲಿ ಮೊದಲನೇ ಆರ್ಟಿಕಲ್ ಯಾವುದು? 5th ಆರ್ಟಿಕಲ್ ಏನಿದೆ? ಸಿಟಿಜನ್ಶಿಪ್ ಅಟ್ ದ ಕಾಮನ್ಸೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಏನು ಹೇಳುತ್ತೆ ಅಂದರೆ, ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ ಅಥವಾ ಪೌರತ್ವ. ಸಂವಿಧಾನದ ಪ್ರಾರಂಭದಲ್ಲಿ ನಾಗರಿಕತ್ವ. ಓಕೆ, ಸಿಟಿಜನ್ಶಿಪ್ ಅಟ್ ದ ಕಾಮನ್ಸೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ 6ನೇದು ಏನು ಹೇಳುತ್ತೆ? ಆರ್ಟಿಕಲ್ 6th ಆರ್ಟಿಕಲ್ ಸಿಟಿಜನ್ಶಿಪ್ ಬಗ್ಗೆ ಏನು ಹೇಳುತ್ತೆ? ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟೆನ್ ಪರ್ಸನ್ ಹೂ ಹ್ಯಾವ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ. ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ಆರ್ಟಿಕಲ್ 6 ಹೇಳುತ್ತೆ. ಏನು ಚೇಂಜಸ್ ಆಗಿಲ್ಲ, ಎಲ್ಲ ಹಳೇದೇ ಇದೆ. ಸೊ 7ನೇದು ಏನು ಹೇಳುತ್ತೆ ಆರ್ಟಿಕಲ್ಲು? ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟೈನ್ ಮೈಗ್ರೆಂಟ್ಸ್ ಟು ಪಾಕಿಸ್ತಾನ. ರೈಟ್ಸ್ ಟು ಸಿಟಿಜನ್ಶಿಪ್ ಆಫ್ ಸರ್ಟೈನ್ ಮೈಗ್ರೆಂಟ್ ಟು ಪಾಕಿಸ್ತಾನ. ಏನು ಹೇಳುತ್ತೆ? ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ 7ನೇ ಆರ್ಟಿಕಲ್ ಹೇಳುತ್ತೆ. 8ನೇ ಆರ್ಟಿಕಲ್ ಏನು ಹೇಳುತ್ತೆ? ರೈಟ್ಸ್ ಆಫ್ ಸಿಟಿಜನ್ಶಿಪ್ ಆಫ್ ಸರ್ಟೈನ್ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ರೆಸಿಡಿಂಗ್ ಔಟ್ಸೈಡ್ ಆಫ್ ಇಂಡಿಯಾ ಅಂತ ಹೇಳುತ್ತೆ. ಏನು? ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ 8ನೇ ಆರ್ಟಿಕಲ್ ಹೇಳುತ್ತೆ. ಇದರಲ್ಲಿ ಯಾವುದು ಅಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳಲ್ಲ, ಎಕ್ಸಾಮಲ್ಲಿ ಯಾವುದು ಕೇಳಿಲ್ಲ. ಆರ್ಟಿಕಲ್ 5 ಕೇಳಿದ್ದಾನೆ ಅಷ್ಟೇ ಒಂದು ಸಲ, ಅದು ಬಿಟ್ಟರೆ ಬೇರೆ ಯಾವ ಹಕ್ಕುಗಳ ಬಗ್ಗೆ ಕೇಳಿಲ್ಲ. ಒಟ್ಟು ನಾಗರಿಕತ್ವ ಹಕ್ಕುಗಳು ಯಾವ ಭಾಗದಲ್ಲಿ ಬರುತ್ತದೆ ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾನೆ. ಭಾಗ 2ರಲ್ಲಿ ಬರುತ್ತೆ. ಪೌರತ್ವಕ್ಕೆ ಸಂಬಂಧಪಟ್ಟಂಥ ಹಕ್ಕುಗಳೆಲ್ಲ ಬರೋದು ಭಾಗ 2ರಲ್ಲಿ. ಅಷ್ಟು ಕೇಳಿದ್ದಾನೆ, ಬಿಟ್ಟರೆ ಈ ಆರ್ಟಿಕಲ್ಸ್ಗಳು ಯಾವ ಎಕ್ಸಾಮಲ್ಲಿ ಕೇಳಿಲ್ಲ. ಬಟ್ ನಾನು ಸುಮ್ಮನೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಎಕ್ಸಾಮ್ ರಿಲೇಟೆಡಾಗಿ. 9ನೇ ಆರ್ಟಿಕಲ್ ಏನು ಹೇಳುತ್ತೆ? ಎ ಪರ್ಸನ್ ವಾಲಂಟರಿ ಅಕ್ವೈರಿಂಗ್ ಸಿಟಿಜನ್ಶಿಪ್ ಆಫ್ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಜನ್ಸ್ ಅಂತ ಹೇಳುತ್ತೆ. ಅಂದರೆ ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರು ಆಗಿರಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್. ಪರ್ಸನ್ ವಾಲಂಟರಿಲಿ ಅಕ್ವೈರಿಂಗ್ ಸಿಟಿಜನ್ಶಿಪ್ ಆಫ್ ಎ ಫಾರಿನ್ ಸ್ಟೇಟ್ ನಾಟ್ ಟು ಬಿ ಸಿಟಿಜನ್ಸ್. ಓಕೆ, ಅವರು ಸ್ವಇಚ್ಛೆಯಿಂದ ವಿದೇಶಿ ರಾಜ್ಯದ ನಾಗರಿಕತ್ವವನ್ನು ಪಡೆದವರು ಭಾರತದ ನಾಗರಿಕರಲ್ಲ ಅಂತ ಹೇಳುತ್ತೆ. 9ನೇ ಆರ್ಟಿಕಲ್. ಆರ್ಟಿಕಲ್ 9 ಅನುಚ್ಛೇದ 9. 10ನೇ ಅನುಚ್ಛೇದ ಏನು ಹೇಳುತ್ತೆ? ಸೊ ಕಂಟಿನ್ಯೂಯನ್ಸ್ ಆಫ್ ದ ರೈಟ್ ಆಫ್ ಸಿಟಿಜನ್ಶಿಪ್, ಅಂದರೆ ನಾಗರಿಕತ್ವದ ಪೌರತ್ವದ ಹಕ್ಕುಗಳ ಮುಂದುವರಿಕೆಗೆ ಸಂಬಂಧಪಟ್ಟಂಗೆ ಆರ್ಟಿಕಲ್ 10 ಹೇಳುತ್ತೆ. ಸೊ ಆರ್ಟಿಕಲ್ 11 ಅಥವಾ ಅನುಚ್ಛೇದ 11 ಏನು ಹೇಳುತ್ತೆ? ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ರೈಟ್ ಆಫ್ ಸಿಟಿಜನ್ಶಿಪ್ ಬೈ ಲಾ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ,
ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ರೈಟ್ ಆಫ್ ಸಿಟಿಜನ್ಶಿಪ್ ಬೈ ಲಾ. ಅಂದರೆ ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸಬಹುದು ಅಂತ ಹೇಳುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ಚೇಂಜ್ಗಳು ಮಾಡಿದ್ದಾರೆ. ಓಕೆ, ಸೊ ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸಬಹುದು ಅಂತ ಹೇಳುತ್ತೆ. ಸೊ ಇದು ಎಕ್ಸಾಮಿನೇಟೆಡ್ ಆಗಿ ಈ ಪಾರ್ಟ್ ನೋಡಿದ್ರೆ ಸಾಕಷ್ಟು ಬಾರಿ ಕೇಳಿರೋದು. ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳು ಯಾವ ಭಾಗದಲ್ಲಿ ಬರ್ತಂತ ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಅಷ್ಟು ಸಾಕು ತಿಳ್ಕೊಳ್ಳಿ. ಸೊ ಆರ್ಟಿಕಲ್ 9 ಸ್ವಲ್ಪ ಒಂದು ಸಲ ಎಲ್ಲ ಕೇಳಿದ್ದಾನೆ, ಬಿಟ್ಟರೆ ಬೇರೆ ಏನೂ ಕೇಳಿಲ್ಲ. ಓಕೆ, ಪಾರ್ಟ್ 1 ಪಾರ್ಟ್ 2 ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಸೊ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಇಷ್ಟು ಸಾಕು. ಪಾರ್ಟ್ 3 ಪಾರ್ಟ್ 4 ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಆ್ಯಸ್ ಇಟ್ ಈಸ್ ನಾನು ಮಾಡೋ ವೀಡಿಯೋಸ್ಗಳು ಮ್ಯಾಕ್ಸಿಮಮ್ 12-10 ಮಿನಿಟ್ಸ್ ಇರ್ತವೆ. ಸೊ ಅಷ್ಟೇ ಸಾಕು ನಿಮಗೆ, ಯಾಕಂದ್ರೆ ತುಂಬ ಲಾಂಗ್ ವೀಡಿಯೋ ನೋಡಲಿಕ್ಕೆ ನಿಮಗೆ ಖಂಡಿತ ಬೋರ್ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಶಾರ್ಟ್ ವೀಡಿಯೋಸ್ಗಳು ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಂಟೆಂಟ್ಸ್ನ ಇಲ್ಲಿಗೆ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.